ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BRS ವರ್ಲ್ಡ್ ಚಾನಲ್. ಇವತ್ತು ನಾವು ಪ್ರಾನ್ಸ್ ಗೀ ರೋಸ್ಟ್ ಯಾವ ಥರ ಮನೇಲಿ ಮಾಡೋದು ಸಿಂಪಲ್ಲಾಗಿ ಅಂತ ನೋಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಫಸ್ಟ್ ನೋಡೋಣ. ನೋಡಿ, ನಾನಿಲ್ಲಿ 1 kg ಪ್ರಾನ್ಸ್ ತೊಗೊಂಡಿದ್ದೀನಿ. 1 kg ಪ್ರಾನ್ಸಿಗೆ ಒಂದು 15ರಿಂದ 20 ಚಿಲ್ಲಿ ಖಾರ. ನಿಮಗೆ ಯಾವ ಥರ ಖಾರ ಬೇಕೋ ಅದು ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಬೋದು. ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ, ಮತ್ತು ಒಂದು ಸ್ವಲ್ಪ ವೆನಿಗರ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಧನಿಯಾ ಬೀಜ, ಮತ್ತು ಗೋಡಂಬಿ ಸ್ವಲ್ಪ, ಮತ್ತು ಹುಳಿ ನೋಡಿ, ಮತ್ತು ಸ್ವಲ್ಪ ಪೆಪ್ಪರ್. ಇದು ಪ್ರಾನ್ಸ್ ಗೀ ರೋಸ್ಟ್. ಸೊ ನಮಗೆ ಗೀ ಮೇನ್ ಇಂಗ್ರೀಡಿಯೆಂಟ್ಸ್ ಆಗುತ್ತೆ. ಇದರಲ್ಲಿ ನಾನು ಎಲ್ಲ ಥರದ್ದು ಈ ಗರಂ ಮಸಾಲ ರಾ ತೊಗೊಂಡಿದ್ದೀನಿ. ಜೀರಿಗೆ, ಬಡೆ ಸೋಪು, ಮೆಂತೆ ಎಲ್ಲ. ಈಗ ನಾವು ಫಸ್ಟು ಪ್ರಾನ್ಸ್ ಸ್ವಲ್ಪ ಮ್ಯಾರಿನೇಟ್ ಮಾಡಿ ಇಡಬೇಕು. ಅದಕ್ಕೆ ನಾನು ಫಸ್ಟು ಒಂದು ಸ್ವಲ್ಪ ಹಲ್ದಿ ಪೌಡರ್, ಮತ್ತು ಸ್ವಲ್ಪ ಸಾಲ್ಟ್, ಮತ್ತು ಒಂದು ಸ್ವಲ್ಪ ವೆನಿಗರ್ ಇಲ್ಲಿದ್ದರೆ ನಿಮ್ಮ ಹತ್ರ ಲೆಮನ್ ಜ್ಯೂಸ್ ಇದ್ದರೆ ಲೆಮನ್ ಜ್ಯೂಸು ಹಾಕ್ಕೊಳ್ಬೋದು. ನಾನಿಲ್ಲಿ ವೆನಿಗರ್ ಯೂಸ್ ಮಾಡಿದ್ದೀನಿ. ನೋಡಿ, ಇದನ್ನ ಜಸ್ಟ್ ಒಂದು ಮ್ಯಾರಿನೇಟ್ ಮಾಡಿ ಒಂದು 1/2 hour ಬಿಟ್ಟ ಮೇಲೆ ನಾವು ಮಾಡೋಣ. ಮ್ಯಾರಿನೇಟ್ ಮಾಡಿ 1/2 hour ಇಡಿ. ಇವಾಗ ನೋಡಿ, ನಾವು ಸ್ಟಾರ್ಟ್ ಮಾಡೋಣ ಪ್ರಾನ್ಸ್ ಗೀ ರೋಸ್ಟ್ ಮಾಡೋಕ್ಕೆ. ಫಸ್ಟ್ ಈ ಥರ ಒಂದು ತವ ತಗೊಳ್ತಾ ಇದ್ದೀನಿ ನಾನು. ತವದ್ದು ನೀರೆಲ್ಲ ಡ್ರೈ ಆದಮೇಲೆ ಸ್ವಲ್ಪ ಗೀ ಹಾಕ್ಕೊಳ್ಬೇಕು. ಸ್ವಲ್ಪ ಗೀ ಹಾಕ್ಕೊಂಡು ಈ ಪ್ರಾನ್ಸ್ನ ನಾವು ಗೀಯಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಪ್ರಾನ್ಸ್, ಅದನ್ನ ಗೀಯಲ್ಲೇ ಫಸ್ಟ್ ಒಂದು 2 to 3 minutes ಫ್ರೈ ಮಾಡ್ಕೊಳ್ಬೇಕು. ಇದು ಪ್ರಾನ್ಸ್ನ ನಾವು ಗೀಯಲ್ಲೇ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ಅದು ಆ ಫ್ಲೇವರ್, ಗೀ ರೋಸ್ಟದ್ದು ಫ್ಲೇವರ್ ಗೀಯಲ್ಲಿ ಫ್ರೈ ಮಾಡಿಕೊಂಡ್ರೆ ಮಾತ್ರ ಬರೋದು. ಸೊ ನಾನಿಲ್ಲಿ ಒಂದು 2 spoon ಗೀ ಹಾಕಿದೆ. ಗೀ ಹಾಕಿ ಗೀ ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣ ನಾವು ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಪ್ರಾನ್ಸ್, ಅದನ್ನ ಹಾಕ್ಕೊಂಡು ಅದನ್ನು ಅಷ್ಟೇ 2 to 3 minutes ಮಾಡಿಕೊಂಡ್ರೆ ಸಾಕು. ಮತ್ತು ಪುನಃ ನಾವು ಮಸಾಲ ಹಾಕಿದ್ಮೇಲೆ ಅದನ್ನ ಬಾಯ್ಲ್ ಮಾಡ್ತೀವಿ. ಸೊ ಈ ಥರ ಗೀಲಿ ಮ್ಯಾರಿನೇಟ್ ಮಾಡಿದ್ದ ಪ್ರಾನ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಇವಾಗ ನಾವು ಮಸಾಲ ರುಬ್ಕೊಳ್ಳೋಣ. ಅದಕ್ಕೆ ನೆನೆಸಿಟ್ಟಿದಂಥ ಚಿಲ್ಲಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಇದನ್ನ ನೀವು ಬೇಕಾದ್ರೆ ಸ್ವಲ್ಪ ಹುರ್ಕೊಂಡು ಹಾಕ್ಕೊಳ್ಬೋದು. ಮತ್ತು ನೋಡಿ, ಹುಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ, ಮತ್ತು ಕ್ಯಾಶ್ಯೂಸು ಎಲ್ಲ ಒಟ್ಟಿಗೆ ಹಾಕಿ ನಾನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ಮತ್ತು ಇದು ಪೆಪ್ಪರ್ ಪೌಡರ್ ಬೇಕಿದ್ದರೆ ಹಾಕ್ಕೊಳ್ಬೋದು ನೀವು. ನಾನು ಇಡೀ ಪೆಪ್ಪರ್ ಹಾಕ್ಕೊಂಡಿದ್ದೀನಿ. ಮತ್ತು ಎಲ್ಲ ಥರದ ಗರಂ ಮಸಾಲ. ಇವಾಗ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನ. ನೋಡಿ, ಈಗ ಇಲ್ಲಿ ಪ್ರಾನ್ಸ್ ಸ್ವಲ್ಪ ನೀರು ಬಿಡುತ್ತೆ. ಇದು ನಾವು ಗೀಲ್ ಹಾಕಿದ ತಕ್ಷಣ ನೀರೆಲ್ಲ ಬಿಟ್ಟು ಬಾಯ್ಲ್ ಆಗ್ತಾಯಿದೆ. ಇದು ಜಾಸ್ತಿ ಬಾಯ್ಲ್ ಮಾಡೋದು ಬೇಡ, 2 to 3 minutes. ಇಷ್ಟ ಆಗಿದ ತಕ್ಷಣ, ಹಾಫ್ ಕುಕ್ ಆಗಿದ ತಕ್ಷಣ ನಾವು ಬೇರೆ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ನೋಡಿ ಈ ಥರ. ಯಾಕಂದರೆ ಮತ್ತೆ ಪುನಃ ಅದು ಮಸಾಲದೊಟ್ಟಿಗೆ ಬಾಯ್ಲ್ ಆಗಬೇಕು, ಅದಕ್ಕೋಸ್ಕರ. ನೋಡಿ, ಇವಾಗ ಇಲ್ಲಿ ಪ್ರಾನ್ಸ್ ಗೀಲ್ ಸ್ವಲ್ಪ ರೋಸ್ಟ್ ಆಯಿತು. ಇವಾಗ ನಾವು ಅದೇ ತವನ ಯೂಸ್ ಮಾಡಿ, ಆಲ್ರೆಡಿ ನಾವು ಗೀ ಯೂಸ್ ಮಾಡಿದ್ವಿ 2 spoon, ಮತ್ತು ಪ್ರಾನ್ಸದ್ದು ನೀರು ಬಿಟ್ಟಿದೆ. ಸೊ ಅದೇ ತವ ಯೂಸ್ ಮಾಡಿ
ಈ ಮಿಕ್ಸ್ ಮಾಡ್ಕೊಂಡಿದ್ದಂತಹ ಮಸಾಲ ಹಾಕ್ತೀವಿ. ನೋಡಿ ಈ ಥರ ಸ್ವಲ್ಪ ಸಣ್ಣಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಸಣ್ಣ ನೀವು ಮಿಕ್ಸ್ ಮಾಡಬೇಕು ಗೀ ರೋಸ್ಟಿಗೆ. ನೋಡಿ ಇವಾಗ ಮಿಕ್ಸ್ಚರ್ ರೆಡಿ ಆಯಿತು. ಈ ಮಿಕ್ಸ್ಚರ್ನ ನಾನು ಸೇಮ್ ತವಕ್ಕೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಮಸಾಲ ಚೆನ್ನಾಗಿದ್ದು ಗೀಲೇ ರೋಸ್ಟ್ ಆಗಬೇಕು. ಒಂದು 10 ಮಿನಿಟ್ಸ್ ನಾವು ಗೀಲೇ ರೋಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಾವು ಪ್ರಾನ್ಸ್ ಹಾಕಿದ್ರೆ ಹಾಕಬೇಕು, ಪ್ರಾನ್ಸ್ ಹಾಕಬೇಕು. ಯಾಕಂದರೆ ಈ ಮಸಾಲದ ಹಸಿ ವಾಸನೆ ಎಲ್ಲ ಹೋಗ್ಬೇಕು. ಚೆನ್ನಾಗಿ ಗೀಲೇ ರೋಸ್ಟ್ ಆಗಿ ಚೆನ್ನಾಗಿ ಹಸಿ ವಾಸನೆ ಹೋದ್ಮೇಲೆ ನಾವು ಫ್ರೈ ಮಾಡಿದಂಥ ಪ್ರಾನ್ಸ್ನ ಹಾಕ್ಕೊಳ್ಬೇಕು. ಸೊ ಚೆನ್ನಾಗಿದು ಫ್ರೈ ಆಗಲಿ. ನೀರೇನು ಆ್ಯಡ್ ಮಾಡ್ಕೊಳ್ಬೇಕಂತಿಲ್ಲ, ಖಾಲಿ ಮಸಾಲನೇ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು. ನೋಡಿ ಫ್ರೈ ಆಗ್ತಾ ಇರಬೇಕಾದ್ರೇ ಮೇಲಿಂದ ಗೀ ಆ್ಯಡ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಆಗಲೇ 2 ಸ್ಪೂನ್ ಹಾಕಿದ್ದೆ. ಸೊ ಇವಾಗ ಒಂದು 2 ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, 2-3 ಸ್ಪೂನು. ಚೆನ್ನಾಗಿದು ರೋಸ್ಟಾಗಿ ಗೀ ಎಲ್ಲ ಸೈಡಲ್ಲಿ ಬಿಟ್ಟು ಬರುತ್ತೆ. ಆ ಟೈಮಲ್ಲಿ ನಾವು ಪ್ರಾನ್ಸ್ ಆ್ಯಡ್ ಮಾಡಿದ್ರೆ ಸಾಕು. ನೋಡಿ ಇವಾಗ ಇದು ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕರಿಬೇವು ಆ್ಯಡ್ ಮಾಡೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ. ಇದು ಬೇಕಿದ್ರೆ ಫಸ್ಟಲ್ಲೂ ಆ್ಯಡ್ ಮಾಡ್ಕೊಳ್ಬೋದು. ಮತ್ತು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಾಲ್ಟು ಅಷ್ಟೇ ನೋಡ್ಕೊಂಡು ಆ್ಯಡ್ ಮಾಡಿ. ಆಲ್ರೆಡಿ ನಾವು ಮ್ಯಾರಿನೇಟ್ ಮಾಡುವಾಗ ಸಾಲ್ಟ್ ಆ್ಯಡ್ ಮಾಡಿದ್ದೀವಿ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಲಾಸ್ಟಿಗೆ ಪ್ರಾನ್ಸ್ ಎಲ್ಲ ಹಾಕಿದ್ಮೇಲೆ ನೋಡಿಕೊಂಡು ಬೇಕಿದ್ರೆ ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಕರಿಬೇವು ಆ್ಯಡ್ ಮಾಡಿದ ಮೇಲೆ ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ ತುಪ್ಪ, ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಇವಾಗ ನೋಡಿ, ಇವಾಗ ಸ್ವಲ್ಪ ಡ್ರೈ ಆಗ್ತಾ ಬಂದಿದೆ. ಈ ಟೈಮಲ್ಲಿ ನಾವು ಪ್ರಾನ್ಸ್ನ ಆ್ಯಡ್ ಮಾಡ್ಕೊಳ್ಬೋದು. ಪ್ರಾನ್ಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲಿಡ್ ಮುಚ್ಚಿ ಒಂದು 5 ಮಿನಿಟ್ಸ್ ಪುನಃ ಬಾಯ್ಲ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದು ಆಗಿದೆ ನೋಡಿ, ತುಪ್ಪ ಎಲ್ಲ ಮೇಲೆ ಬಿಟ್ಕೊಂಡು ಬರ್ತಿದೆ. ನಾವು ಈ ಥರ ಆಗುವಾಗ, ಎಷ್ಟು ಡ್ರೈ ಆಗುವಾಗ ಮಸಾಲಾನ ತೆಗಿಬೋದು. ಇದು ಆಫ್ ಮಾಡ್ಬೋದು, ಸ್ಟವ್ ಆಫ್ ಮಾಡ್ಬೋದು. ನೋಡಿ ಇದೊಂಥರ ಸೆಮಿ ಗ್ರೇವಿ ಟೈಪ್ ಮಾಡಿದ್ದೀನಿ ನಾನು. ತುಂಬ ಡ್ರೈನೂ ಮಾಡಿಲ್ಲ, ತುಂಬ ಗ್ರೇವಿನೂ ಮಾಡಿಲ್ಲ. ಇದು ಚಪಾತಿಗೆ, ದೋಸೆ, ನೀರು ದೋಸೆ ಎಲ್ಲದಕ್ಕೂ ಸೂಟ್ ಆಗುತ್ತೆ. ತುಂಬ ಟೇಸ್ಟೂ ಆಗುತ್ತೆ. ಎಲ್ಲ ಟ್ರೈ ಮಾಡಿ ಮನೆಯಲ್ಲಿ. ಟ್ರೈ ಮಾಡಿ ಯಾವ ಥರ ಆಯಿತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ.
ನೋಡಿ ಇವಾಗ ರೆಡಿ ಆಯಿತು ಪ್ರಾನ್ ಗೀ ರೋಸ್ಟ್. ಈಸಿಲಿ ಕ್ವಿಕ್ಕಾಗಿ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ಟ್ರೈ ಮಾಡಿ ಎಲ್ಲನೂ. ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ. ಶೇರ್ ಮಾಡಿ, ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಕುಕ್ಕಿಂಗ್ ವ್ಲಾಗ್ ಒಟ್ಟಿಗೆ ಸಿಗೋಣ. ಥ್ಯಾಂಕ್ ಯು.